ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು ಫೈನಲಿ ಈಗ ಸರ್ಕಾರ ತರ್ತಾ ಇದೆ. ಏನು ಗೈಡ್ಲೈನ್ಸ್ಗಳು? ಈ ಗೈಡ್ಲೈನ್ಸ್ಗಳಿಂದ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಆಗಲ್ವಾ? ಜಿಲ್ಲಾ ಉಸ್ತುವಾರಿಗಳು ಮಲ್ಕೊಂಡ್ರೆ ಎಲ್ರಿ ಆಗುತ್ತೆ? ಬಡವರ ರಕ್ತ ಹೀರುತ್ತಿರುವಂಥ ಫೈನಾನ್ಸ್ ಕಂಪನಿಗಳು ಹಿಂಸೆ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಬಹಳಷ್ಟು ಜನ ಮರ್ಯಾದೆಗೆ ಅಂಜಿ ಊರು ಬಿಡ್ತಾ ಇದ್ದಾರೆ. ಬಹುತೇಕ ಜನ ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನ ಪ್ರಸಾರ ಮಾಡಿದೆ. ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಪೊಲೀಸ್ ಮೂಗುದಾರ ಹಾಕೋಕೆ ಮುಂದಾಗಿದ್ದಾರೆ. ಪೊಲೀಸರಿಂದ ಈಗ ಹೊಸ ಗೈಡ್ಲೈನ್ ಕೂಡ ಪ್ರಕಟವಾಗಿದೆ. ಆ ಗೈಡ್ಲೈನ್ಸ್ ಏನು? ಡಿಜಿ, ಬೆಂಗಳೂರು ಕಮಿಷನರ್, ಹಿರಿಯ ಅಧಿಕಾರಿಗಳ ಸಭೆಯನ್ನ ಮಾಡಿಕೊಂಡು ಈಗ ಒಂದು ಗೈಡ್ಲೈನ್ಸ್ ಅನ್ನ ಹೊರಡಿಸಿದ್ದಾರೆ. ಕಠಿಣ ಕ್ರಮಕ್ಕೆ ತೀರ್ಮಾನವನ್ನ ಮಾಡಿದ್ದಾರಂತೆ. ಏನ್ ಕಠಿಣ ಕ್ರಮ, ಯಾವ ರೀತಿಯಾಗಿ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತೀವಿ. ಖಾಕಿ ಯಾವ ರೀತಿ ಮೂಗುದಾರ ಹಾಕಕ್ಕೆ ಮುಂದಾಗಿದೆ? ಸಾಲ ಪಡೆದವರ ಮನೆಯ ಮೇಲೆ ಗೋಡೆ ಬರಹಕ್ಕೆ ಬ್ರೇಕ್ ಅನ್ನ ಹಾಕ್ತಾ ಇದ್ದಾರೆ. ಅದು ಮಸ್ಟ್ ಅಂಡ್ ಶುಡ್ ಆಗಬೇಕಾಗಿದ್ದು. ಕಾರಣ ಅಲ್ಲಿ ಹೋಗ್ಬಿಟ್ಟು ಅಂಟಿಸ್ ಬರ್ತಾ ಇದ್ರು. ಅದು ಒಂಥರ ಸ್ವಾಭಿಮಾನವನ್ನ ಕೆರಳಿಸುವಂಥದ್ದು, ಮಾನಕ್ಕೆ ಒಂದು ರೀತಿಯಾಗಿ ಧಕ್ಕೆ ತರುವಂಥದ್ದು. ಬೀಗ ಹಾಕಿರೋ ಮನೆಗಳನ್ನ ಗುರುತಿಸುವುದು. ಅಂದ್ರೆ ಇವ್ರು ಇಷ್ಟ ಬಂದಾಗ ಹೋಗ್ಬಿಟ್ಟು ಮನೆಗೆ ಬೀಗ ಹಾಕಿ ಬರ್ತಾ ಇದ್ರು ಫೈನಾನ್ಸ್ನವ್ರು. ಆಗ ಹಾಕುವಾಗಿಲ್ಲ. ಮನೆಗಳ ಮೇಲೆ ಗೋಡೆ ಬರಹವನ್ನ ಬರೆಯೋರ ವಿರುದ್ಧ ಕ್ರಮ ಅಂತಿದ್ದಾರೆ. ಯಾವ ರೀತಿಯಲ್ಲಿ, ಅದಕ್ಕೆ ಯಾವ ನಿಯಮಗಳ ಅಡಿಯಲ್ಲಿ ಬರ್ತೀರಾ, ಯಾವ ಸೆಕ್ಷನ್ಸ್ಗಳ ಅಡಿಯಲ್ಲಿ ಬರ್ತೀರಾ, ಬಹಳ ಇಂಪಾರ್ಟೆಂಟ್. ಹೇಳೋದು ಸುಲಭ. ಅಕ್ರಮವಾಗಿ ಮೈಕ್ರೋ ಫೈನಾನ್ಸ್ ವ್ಯವಹಾರ ಮಾಡ್ತಿರೋರ ಮೇಲೆ ಕಾನೂನು ಕ್ರಮ. ನಿಮ್ಗೆ ಅವಕಾಶ ಇದ್ದಂಗೆ ಇಲ್ಲ ಅದರಲ್ಲಿ. ಯಾಕೆ ಅಂತಂದ್ರೆ ಅವ್ರು ಮಾಡ್ತಾ ಇರುವಂಥದ್ರೆಲ್ಲ ಮೈಕ್ರೋ ಫೈನಾನ್ಸ್ ಅಕ್ರಮವಾಗಿದ್ದಿದ್ರೆ ಇಷ್ಟು ದಿನ ಯಾಕೆ ಬಿಟ್ರಿ ಅವರನ್ನ? ಫೈನಾನ್ಸ್ಗಳ ಕಿರುಕುಳದಿಂದ ನೊಂದ ಜನ ಠಾಣೆಗೆ ಬಂದರೆ ಸ್ಪಂದಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಬರೋ ಪರಿಸ್ಥಿತಿಯಲ್ಲಿ ಇರಲ್ಲ ಅವರು. ಅಲ್ಲಿ ಆಗ್ತಾ ಇದ್ದಿದೆ ಅದೇ. ನಮ್ಮ ಮಾನ ಹೋಗ್ತಾ ಇದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ಬರ್ತಾರಾ? RBI ಮಾರ್ಗಸೂಚಿ ಉಲ್ಲಂಘಿಸಿ ಸಾಲ ಕೊಟ್ಟಿದ್ರೆ ಪಟ್ಟಿ ಮಾಡಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರ ಸಭೆ ಕರೆದು ಚರ್ಚಿಸಬೇಕು ಅಂತಿದ್ದಾರೆ. ನೀವು ಚರ್ಚೆ ಮಾಡ್ತಾ ಇರಿ, ಇನ್ನೂ ನಡೀತಾ ಇರಲಿ. ಇವತ್ತು ಮೀಟಿಂಗು, ನಾಳೆ ಮೀಟಿಂಗು, ಇನ್ನೂ ಒಂದು ವಾರ ಮೀಟಿಂಗು. ಜನ ಪಾಪ ಯಾರ್ಯಾರು ರೋಸಿ ಹೋಗ್ತಾ ಇದ್ದಾರೆ, ಅವ್ರು ಕೆಲವೊಂದಿಷ್ಟು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ. ನಿಮ್ಮ ನಂಬಿಕೆ ಮತ್ತು ವಿಶ್ವಾಸ ಸದ್ಯಕ್ಕೆ ಹೊರಟು ಹೋದಂಗಿದೆ. ಕ್ರಮ ತಗೊಳ್ಳಿ ಬೇಗ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈ ವಿಚಾರದಲ್ಲಿ ಪೊಲೀಸರು ಇಡ್ತಾ ಇರುವಂಥ ಹೆಜ್ಜೆ ಬಹಳ ತಡ ಆಗಿದ್ರೂ ಕೂಡ ಈಗ ತೆಗೆದುಕೊಳ್ತಾ ಇರುವಂಥ ಕ್ರಮ, ಇನ್ನೂ ಸಭೆ ಮಾಡ್ತೀವಿ, ಇನ್ನೂ ಅವರಿಗೆ ಹೇಳ್ತೀವಿ, ಇವೆಲ್ಲವೂ ಕೂಡ ಬರೀ ಪುಂಗಿ ಊದುವಂಥ ಕೆಲಸ ಆಗತ್ತೆ. ಸ್ಟ್ರಿಕ್ಟ್ ಆಗಿರುವಂಥ ಕ್ರಮವನ್ನು ಯಾವಾಗ ತಗೊಳ್ತಾರಂತೆ ಪೊಲೀಸರು? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಪೊಲೀಸರು ಜಿಲ್ಲಾ ಉಸ್ತುವಾರಿಗಳೇನು ಮಲ್ಕೊಂಡಿದ್ದೀರಾ ಅಂತ ಬಡದಾಡ್ಕೊಂಡು ನನಗೆ ಆ ಜಿಲ್ಲೆ ಉಸ್ತುವಾರಿ ಬೇಕು, ಈ ಜಿಲ್ಲೆ ಉಸ್ತುವಾರಿ ಬೇಕು, ನನಗೆ ಮಂತ್ರಿ ಬೇಕು ಅಂತೆಲ್ಲ ಓಡಾಡ್ತೀರಾ? ಏನು ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕೊಳ್ತಾ ಇದ್ದೀರಾ ಎಲ್ಲರೂ ಜಿಲ್ಲಾ ಉಸ್ತುವಾರಿಗಳು? ನಿಮ್ಗೆ ಯಾವ ಜವಾಬ್ದಾರಿಗಳು ಇಲ್ವಾ? ಪೋಸ್ಟ್ ಕೊಟ್ಕೊಂಡು ಓಡಾಡಕ್ಕ ಜಿಲ್ಲಾ ಉಸ್ತುವಾರಿ ಆಗಿರೋಕ್ಕೆ? ಏನಾಗ್ತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ? ಯಾವ ರೀತಿಯಾಗಿ ಆತ್ಮಹತ್ಯೆ ಆಗ್ತಾ ಇದೆ, ಯಾವ ರೀತಿಯಾಗಿ ಊರುಗಳನ್ನು ಬಿಟ್ಟು ಜನ ಓಡೋಗ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ತಿಲ್ವಾ? ಒಂದಾದರೂ ಸಭೆ ಮಾಡಿದ್ದೀರಾ? DC ಗಳ ಜೊತೆ ಕೂತ್ಕೊಂಡು SP ಗಳನ್ನು ಕರೆಸ್ಕೊಂಡು ಸಭೆ ಮಾಡಿದ್ದೀರಾ? ಏನಾಗಿದೆ? ಹೋಗಿ ಎಲ್ಲೆಲ್ಲಿ ಯಾವ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ, ಕ್ರಮ ತೆಗೆದುಕೊಳ್ಳಿ ಪೊಲೀಸರು ಅಂತ ಒಂದು ಮಾತಾದರೂ ಮೆಸೇಜ್ಗಳನ್ನು ಪಾಸ್ ಮಾಡಿದ್ದೀರಾ? ರಾಜಕೀಯ ವಿಚಾರಗಳು ಬಂದರೆ ಮಾತ್ರ ಪುಂಖಾನುಪುಂಖವಾಗಿ ಊದಕ್ಕೆ ಬರ್ತೀರಾ ಮೈಕ್ಗಳ ಮುಂದೆ ನಿಂತ್ಕೊಂಡು?